ಸಿದ್ದರಾಮಯ್ಯನವರು ಎಲ್ಲರಿಗೂ ಗದರಿಸ್ತಿರಲ್ಲ ಸರ್, ನಿಮ್ಮ ಮಗಂಗೆ ಗದರಿಸೋಕ್ಕಾಗಲ್ವ ಸರ್? ಎಲ್ಲ ಕೇಂದ್ರ ಸಚಿವಗೆ ಏಕವಚನದಲ್ಲಿ ಉಡಾಫೆಯಿಂದ ಮಾತಾಡ್ತೀರಿ. ನಿಮ್ಮ ಮಗಂಗೆ ಇದೆಲ್ಲ ಮಾಡ್ತಿರೋದು, ನೀನೊಬ್ಬ ಮೆಡಿಕಲ್ ಡಿಗ್ರಿನ ಪಡ್ಕೊಂಡಿರೋಂಥ ವ್ಯಕ್ತಿ, ನಿನ್ನಿಂದಾಗಿ ನನಗೆ ಈ ಸಮಸ್ಯೆ ಆಗ್ತಾಯಿದೆ, ನೀನು ಮನೆಯಲ್ಲಿ ತಪ್ಪಿಗೆ ಇರಪ್ಪ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳೋವಂಥದ್ದು ಇಲ್ವಲ್ಲ ಸರ್? ನಿಮ್ಮ ದಾಡಸಿತನ ಎಲ್ಲೋಟೋಗಿದೆ ಸರ್ ನಿಮ್ಮದು. ಸರ್, ಮೂಡಾದಲ್ಲಿ ಇವತ್ತು ಅಂಥ ಪ್ರಕರಣ ಆಯಿತು, ಅದು ನಿಮ್ಮ ಮಗನಿಂದ ದುರಾಸೆಗೋಸ್ಕರನೇ ಆಯಿತು. ಯತೀಂದ್ರಯಿಂದಲೇ ಮುಜುಗರಕ್ಕೆ ಒಳಗೋಗ್ಬೇಕಾಯ್ತು. ಆ ಸೈಟನ್ನು ಸರೆಂಡರ್ ಮಾಡಿರಿ. ಈಗ ನಾವು ಕಾನೂನು ಸಲಹೆಗಾರನ ನಾವು ಕನ್ಸಲ್ಟ್ ಮಾಡ್ತೀವಿ, ಅದನ್ನು ವಾಪಸ್ ತೊಗೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಯತೀಂದ್ರ ಹೇಳ್ತಾರೆ. ಏನು ಸರ್ ನಿಮ್ಮ ಮಗನಿಗೆ ಇಷ್ಟೊಂದು ದುರಾಸೆ? ಸಿದ್ದರಾಮಯ್ಯನವರಲ್ಲೇ ನಿಮ್ಮ ಹತ್ರ ಅಂತೂ ಈ ದುರಾಸೆನ ನಾನು ಯಾವತ್ತೂ ನೋಡಿರಲಿಲ್ಲ. ಆದರೆ ನಿಮ್ಮ ಮಗಗೆ ಎಂಥ ದುರಾಸೆ, ಎಲ್ಲದರಲ್ಲೂ ಬಾಚಿಕೊಳ್ಳುವಂಥ ಸ್ವಭಾವ ಇದೆಯಲ್ಲ, ದಯವಿಟ್ಟು ಇದನ್ನು ನೀವು ಕಂಟ್ರೋಲ್ ಮಾಡಬೇಕು. ನಿಮ್ಮ ಸಚಿವರೇ 5 ಟರ್ಮ್ ಗೆದ್ದಿರುವಂಥವ್ರು, ಮಾಜಿ ಸಚಿವರಾಗಿರುವಂಥ ತನ್ವೀರ್ ಸೇಠ್ ಅವರೇ ಹೊಂದ್ಕೊಂಡಿದ್ದಾರೆ ಅಂತಂದರೆ ನೀವು ಪರಿಸ್ಥಿತಿ ಎಷ್ಟು ಉಲ್ಬಣವಾಗಿದೆ, ಒಳಗಡೆ ಯಾವ ರೀತಿ ಬೇಗುದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯತೀಂದ್ರ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಒಬ್ಬ ಎಜುಕೇಟೆಡ್ ಪರ್ಸನ್ನು ಮೈಸೂರಿನಲ್ಲಿ ಅವ್ರ ಅಪ್ಪನೇ ಮುಖ್ಯಮಂತ್ರಿ ಆಗಿದ್ದಾರೆ, ಮೈಸೂರು ಅಭಿವೃದ್ಧಿಗೆ ಅವರೊಂದು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಒಬ್ಬ ಡಾಕ್ಟ್ರಾಗಿ KR ಹಾಸ್ಪಿಟಲ್ಗೋಸ್ಕರ ಅಲ್ಲಿಗೂ ಏನೂ ಮಾಡಲಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜಿಗೆ ಸೆಂಟಿನರಿ ಸೆಲೆಬ್ರೇಷನ್ ಆಯಿತು, ಅಲ್ಲೂ ಕೂಡ ಇನ್ವಾಲ್ವ್ ಆಗಲಿಲ್ಲ. ಬರೀ ಎಲ್ಲ ಕಡೆನೂ ಟ್ರಾನ್ಸ್ಫರ್ ದಂಧ, ಎಲ್ಲ ಕಡೆ ಕಮಿಷನ್ ದಂಧ ಬಿಟ್ಟರೆ ಏನು ಮಾಡ್ತಾಯಿದ್ದೀರಿ? ಇನ್ನು ನಮ್ಮ ಮೈಸೂರಿಗೆ ಇನ್ನೊಬ್ಬರು ಉಸ್ತುವಾರಿ ಸಚಿವರಿದ್ದಾರೆ. ವರ್ಷದಲ್ಲಿ 3 ಸಾರಿ ಅವರು ಒಂದು ಇಂಡಿಪೆಂಡೆನ್ಸ್ ಡೇ ಬರ್ತಾರೆ, ಬಾವುಟ ಹಾರಿಸ್ತಾರೆ, ಹಾಗೆ ರಿಪಬ್ಲಿಕ್ ಡೇಗೆ ಬರ್ತಾರೆ, ಬಾವುಟ ಹಾರಿಸ್ತಾರೆ. ಅದು ಬಿಟ್ಟರೆ ದಸರಾ ಬಂತು ಅಂತ ಹೇಳ್ಕೊಂಡ್ರೆ ಎಲ್ಲ ಒಂದು ಸರ್ಕಲ್ಗಳಲ್ಲಿ ಹೋಗ್ಬಿಟ್ಟು ಕಾನ್ಸ್ಟಿಟ್ಯೂಷನ್ದು ಪ್ರಿಯಾಂಬಲ್ನ ಪೀಠಿಕೆನ ಇಟ್ಕೊಂಬಿಟ್ಟು ಅದನ್ನು ಸಭೆ ಸಮಾರಂಭದಲ್ಲಿ ಓದಿಸ್ತಾರೆ. ಬಿಟ್ಟರೆ ಡೆವಲಪ್ಮೆಂಟ್ ಅಂತ ಏನೂ ಆಗ್ತಾಯಿಲ್ಲ. ಇಡೀ ಮೈಸೂರು, ಈ ಭಾಗದವರೇ ಮುಖ್ಯಮಂತ್ರಿ ಆಗಿದ್ರೂ ಕೂಡ ಅಭಿವೃದ್ಧಿ ಅನ್ನೋದು ಸತ್ತೋಗ್ಬಿಟ್ಟಿದೆ. ಇಡೀ ಮೈಸೂರು ಸಫರ್ ಆಗ್ತಾಯಿದೆ. ಯಾವ ಕಾಮಗಾರಿಗಳು ಆಗ್ತಾಯಿಲ್ಲ, ಯಾವ ರಸ್ತೆಗಳು ಕೂಡ ಸರಿ ಇಲ್ಲ, ಎಲ್ಲ ಗುಂಡಿ ಬಿದ್ದೋಗಿದ್ದಾವೆ. ಆದರೆ ಟ್ರಾನ್ಸ್ಫರ್ ದಂಧ ಮಾತ್ರ ಯತೀಂದ್ರ ಅವರ ಮುಖಾಂತರವಾಗಿ ಭಾಳ ಸಾಂಗವಾಗಿ ನಡೀತಾ ಇದೆ. ಯಾಕಂದರೆ ಇವ್ರ ದಂಧ ನಡಿಬೇಕಲ್ವಾ? ಅವ್ರಿಗೇನು ರಾಜ್ಯದ ಬಗ್ಗೆ ಅಥವಾ ಮೈಸೂರಿನ ಬಗ್ಗೆ ಯತೀಂದ್ರ ಅವರಿಗೆ ಕಾಳಜಿ ಇತ್ತು ಅಂತಂದರೆ, ಯತೀಂದ್ರ ಬಾಯಲ್ಲಿ ಒಂದು ದಿನ ಆದರೂ ಕೂಡ ಮೈಸೂರು ಅಭಿವೃದ್ಧಿ ಬಗ್ಗೆ ಮಾತು ಬಂದಿದೆಯಾ? ಮೈಸೂರಿಗೆ ಏನಾದರೂ ಒಂದು ಹೊಸ ಪ್ರಾಜೆಕ್ಟ್ ಕೊಡ್ತೀವಿ, ಮೈಸೂರದೊಂದು ಆಮೂಲಾಗ್ರ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಯಾವತ್ತಾರು ಹೇಳಿದಾರ? ಮೈಸೂರು ಏರ್ಪೋರ್ಟದ ಅಭಿವೃದ್ಧಿಗೆ 319 ಕೋಟಿ ತೊಗೊಂಬಂದಿದ್ದೀನಿ, ಅದು ಆದಷ್ಟು ಬೇಗ ಅದನ್ನು ಲ್ಯಾಂಡ್ ಹ್ಯಾಂಡ್ ಓವರ್ ಆಗಿ ಅದರದ್ದು ಅಭಿವೃದ್ಧಿ ಕಾರ್ಯ ಪ್ರಾರಂಭ ಆಗಬೇಕು. ಒಂದಿನಾರು ಯತೀಂದ್ರ ಮಾತಾಡಿದಾರ? ಔಟರ್ ಪೆರಿಫೆರಲ್ ರಿಂಗ್ ರೋಡಿಗೆ ಅದಕ್ಕೆ 10 ಕೋಟಿ ರೂಪಾಯಿನ ನಾನೇ ಬಜೆಟ್ರಿ ಅಲೋಕೇಶನ್ನ ಮೂಡಾದ ಮುಖಾಂತರವಾಗಿ ಮಾಡಿಸಿದ್ದೀನಿ. ಅದ್ರ ಬಗ್ಗೆ ಒಂದು ದಿನನಾರು ಒಂದು ಮೀಟಿಂಗ್ ಮಾಡಿದಾರ, ಒಂದು ಮಾತಾಡಿದಾರ? ಇದು ಯಾವ ವಿಚಾರವೂ ಇಲ್ಲ. KR ಹಾಸ್ಪಿಟಲ್ ಇವತ್ತು ಸಮಸ್ಯೆಗಳ ಆಗರವಾಗಿದೆ. ಅಲ್ಲಿ ಹೋಗಿರೋರಿಗೆ ಹೋದವ್ರಿಗೆ ರೋಗ ಬರುತ್ತೆ ಅಂಥ ಸ್ಥಿತಿ ಬಂದಿದೆ. ಅದನ್ನು ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯತೀಂದ್ರ ಅವ್ರ ಬಾಯಲ್ಲಿ ಒಂದು ದಿನನಾರು ಬಂದಿದೆಯಾ? ಬರೀ ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ, ಯಾಕೆಂದರೆ 5 ವರ್ಷವೂ ಕೂಡ ನಾನು ಭಾಳ ಚೆನ್ನಾಗಿ ಲೂಟಿ ಮಾಡ್ಬೋದು, ಅಬಾಧಿತವಾಗಿ ಅಧಿಕಾರವನ್ನು ಅನುಭವಿಸ್ಬೋದು, ಅದರಷ್ಟೇ ಉದ್ದೇಶ ಯತೀಂದ್ರಲ್ಲಿ ಕಾಣಿಸ್ತಾ ಇದೆ. ಸರ್, ಇದು ಸ್ಟೇಟ್ ಮೇಲೆ ಎಫೆಕ್ಟ್ ಬೀಳ್ತಾ ಇಲ್ಲ ಸರ್? ಯಾಕಂದರೆ ಈ ಥರ ಮುನಿಸಿಗಳು ಇವೆಲ್ಲವೂ ಕೂಡ ಸ್ಟೇಟ್ ಮೇಲೆ ಎಫೆಕ್ಟ್. ಈಗ ಜನ 5 ವರ್ಷಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. 140 ಸೀಟ್ ಕೂಡ ಆಗ್ಬಿಟ್ಟಿದೆ ಅವ್ರದ್ದು ಬೈ ಎಲೆಕ್ಷನಲ್ಲಿ ಗೆದ್ಕೊಂಡಾದ ನಂತರ. ಇನ್ನೂ 1-2 ವರ್ಷ ಜನ ಹಲ್ಲು ಕಚ್ಚಾದ್ರೂ ಕೂಡ ಇವರ ಆಟಾಟೋಪವನ್ನು ತಡ್ಕೊಳ್ಬೇಕಾದಂತಹ ದುಸ್ಥಿತಿಯಲ್ಲಿದ್ದಾರೆ. ಏನೂ ಮಾಡೋಕ್ಕಾಗ್ತಿಲ್ಲ. ನಾಳೆ ಬೆಳಗ್ಗೆ ಇವರು BBMP ಎಲೆಕ್ಷನ್ ಮಾಡಲಿ, ಮೈಸೂರು ಸಿಟಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲಿ, ಅಥವಾ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಮಾಡಲಿ, ಕಾಂಗ್ರೆಸ್ಸು ಧೂಳಿಪಟ ಆಗುತ್ತೆ. ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ಸಿನ ಸ್ಥಿತಿ ಹೆಂಗಾಗಿತ್ತು, 189 ಸೀಟಿಂದ 36 ಸೀಟಿಗೆ ಇಳಿದೋಗಿದ್ರು ನೋಡಿ, ಅದೇ ಥರನೇ ಈ ಕಾಂಗ್ರೆಸ್ಸಿನ ಪರಿಸ್ಥಿತಿ ಬರುತ್ತೆ. ಕಾಂಗ್ರೆಸ್ಸಿಗೆ ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಆದರೆ ಜನಕ್ಕೆ 5 ವರ್ಷ ಕೊಟ್ಟಾದಮೇಲೆ ಮಧ್ಯದಲ್ಲಿ ಇಳಿಸೋಕ್ಕಾಗಲ್ಲ, ಅಷ್ಟೇ ಕಾಯ್ತಿದ್ದಾರೆ. ಮಧ್ಯದಲ್ಲಿ ಇವರು ಲೋಕಲ್ ಬಾಡಿ ಎಲೆಕ್ಷನ್ಸನ್ನು ಕೂಡ ಮಾಡ್ತಾಯಿಲ್ಲ, ಯಾಕಂದರೆ ಇವರಿಗೆ ಧೈರ್ಯ ಇಲ್ಲ.